ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಆಮ್ಲಾದು ಅಂದರೆ ಗೂಸ್ಬೆರಿ ಅಂತಾರಲ್ಲ, ಬೆಟ್ಟದ ನೆಲ್ಲಿಕಾಯಿದು ಉಪ್ಪಿನಕಾಯಿನ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಇವನು ಬೆಟ್ಟದ ನೆಲ್ಲಿಕಾಯಿ ಒಂದು 6 ತೊಗೊಂಡಿದ್ದೀನಿ. ನಾನು ಚೆನ್ನಾಗಿ ಅರಿಶಿನ ಉಪ್ಪು ಹಾಕಿ ತೊಳೆದ್ಬಿಟ್ಟು ಒರೆಸಿ ಹಿಂಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕಿಟ್ಟಿದ್ದೀನಿ. ಈಗ ಉಪ್ಪು ಹಾಕಿ ಮುಚ್ಚಿಡಬೇಕಿದ್ದೀನಿ ಸ್ವಲ್ಪ ಹೊತ್ತು. ನೋಡಿ, ಈಗ ಉಪ್ಪಿನಕಾಯಿಗೆ ಮಸಾಲೆ ಮಾಡ್ತಾಯಿದ್ದೀನಿ. ಒಂದು 2 ಸ್ಪೂನಷ್ಟು ಬಿಳಿ ಸಾಸಿವೆ, 2 ಸ್ಪೂನಷ್ಟು ಕರಿ ಸಾಸಿವೆ, ಆಮೇಲೆ ಒಂದು ಸ್ವಲ್ಪ ಮೆಂತ್ಯ ಮತ್ತು ಹಾಲಿಂಗು ಒಂದೇ ಡ್ರಾಪ್ ಎಣ್ಣೆಯಲ್ಲಿ ಕರೆದು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅರಿಶಿನ ಪುಡಿ ಮತ್ತು ಖಾರ ಪುಡಿ ಉಪ್ಪು ಕೂಡಿಸಿ ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಈಗ ಎಷ್ಟು ಚೆನ್ನಾಗಾಗಿದೆ ನೋಡಿ, ಕಲರ್ ತುಂಬ ಚೆನ್ನಾಗಾಗಿದೆ. ಈಗ ಏನು ಮಾಡಬೇಕಂದ್ರೆ ನಾನು ಈ ಪುಡಿ ಇದಕ್ಕೆ ಆಮ್ಲಾಕ ಹಾಕ್ತಾಯಿದ್ದೀನಿ. ನೋಡಿ, ಹಾಕಿಬಿಟ್ಟು ಕಲಿಸ್ಕೋಬೇಕು. ಇದನ್ನು ಸ್ವಲ್ಪ ನೀರು ಹಾಕ್ಬೇಕು. ಆಮೇಲೆ ಸ್ಟೆರಿಲೈಸ್ ನೀರು ಮಾಡಿಬಿಟ್ಟಿದ್ದೀನಿ. ಅಂದರೆ ನೀನು ರಾತ್ರಿ ನಾನು ಏನು ಮಾಡಿದ್ದೆ, ಒಂದು 2 ಗ್ಲಾಸ್ನಷ್ಟು ನೀರಿಗೆ ಉಪ್ಪು ಹಾಕಿಬಿಟ್ಟು ಕುದಿಸಿಟ್ಟಿದ್ದೆ. ಈಗ ಪೂರ್ತಿ ತಣ್ಣಗಾಗಿದೆ. ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಆರಬೇಕಷ್ಟೇ, ಅದು ಬಿಸಿ ಇರಬಾರ್ದು. ಹಾಕಿದ್ರೆ ಕಲಿಸ್ಬೇಕು ಇನ್ನು ಚೆನ್ನಾಗಿ. ಎಷ್ಟು ಬೇಕಷ್ಟು ಗಟ್ಟಿ ಮಾಡ್ಕೊಳ್ಳಿ ನೀವು. ನಿಮ್ಗೆ ಗ್ರೇವಿ ಹೆಂಗೆ ಬೇಕೋ ಆ ಮೋಡ್ ಮೇಲೆ ಮಾಡ್ಕೋಬೋದು. ಡ್ರೈನೂ ಮಾಡ್ಕೋಬೋದು, ನೀವು ಗ್ರೇವಿನೂ ಮಾಡ್ಕೋಬೋದು. ಗ್ರೇವಿ ಬೇಕು ಅಂತ ಅಂತಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಿರಿ. ಆಮೇಲೆ ಗ್ರೇವಿ ಬೇಡ ಅಂದರೆ ನೀರು ಕಡಿಮೆ ಹಾಕಿರಿ. ನೋಡಿ, ಇದನ್ನು ಉಪ್ಪು ಹಾಕಿಟ್ಟಿದ್ದೆನಲ್ಲ, ಇದ್ರಾಗೂ ಉಪ್ಪದ ಇದ್ರಾಗೂ ಉಪ್ಪದ. ಇನ್ನು ಉಪ್ಪು ಹಾಕೋದಿಲ್ಲ ನಾನು. ನೋಡಿ ಅದನ್ನು ಚೆಕ್ ಮಾಡಿ ಹಾಕಬೇಕು ಉಪ್ಪು. ನೋಡಿ, ಈಗ ಉಪ್ಪಿನಕಾಯಿ ರೆಡಿ ಆಯಿತು. ಈ ರೀತಿ ಮಾಡಿ ನೀವೇನು ಮಾಡಬೇಕು, ಇದು ಮುಚ್ಚಿಡ್ಬೇಕು. ಈಗ ಬಾಟ್ಲಿಗೆ ಹಾಕಬಾರ್ದು. ಮುಚ್ಚಿಟ್ಬಿಟ್ಟು ಇದೇನಾಗ್ತದೆ, ಎಲ್ಲ ಹಿರ್ಕೊಂಡು ಗಟ್ಟಿ ಆಗ್ತದೆ. ಆಮೇಲೆ ಮತ್ತೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಬೇಕು. ಬೇಕಂದ್ರೆ ಈಗ ಏನು ಮಾಡಬೇಕಂದ್ರೆ ಒಂದು ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬಡಿ ಸೊಪ್ಪು ಹಾಕಿಬಿಟ್ಟು ಹಿಂಗೆ ಹಾಕಿ ರೆಡಿ ಮಾಡ್ಕೋಬೇಕು. ಅದನ್ನು ಮಾಡಿಟ್ಬಿಟ್ಟು ಅದು ತಣ್ಣಗಾದಂತ ಇದಕ್ಕೆ ಹಾಕಿ ಕಲಿಸ್ಕೋಬೇಕು. ಇಲ್ಲ ನೀವು ಬೇಡ ಅಂದರೆ ಉಪ್ಪಿನಕಾಯಿ ಇದನ್ನು ಇಟ್ಬಿಡಬೇಕು. ಒಂದು 8 ದಿನ ಚಲೋ ಹೊತ್ನಾಗ ಕಲಿತಾವಲ್ಲ, ಆಮೇಲೆ ತೊಗೊಂಡಾಗ ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ತಿನ್ಬೋದು ನಾವು. 2 ಆಪ್ಷನ್ಸ್ ಹೇಳಿದ್ದೀನಿ ನಾನು ನಿಮಗೆ. ಈಗ ನೋಡಿ, ಈ ರೀತಿ ನೀವು ಮಾಡಿ ನೋಡಿ. ನಾನು ಇದನ್ನು ಬಾಟಲ್ದಲ್ಲಿ ಶೇಖರಣೆ ಮಾಡೋ ಮುಂದೆ ನಿಮ್ಗೆ ಇನ್ನೊಮ್ಮೆ ತೋರಿಸ್ತೀನಿ. ಆಮೇಲೆ ತೋರಿಸ್ತೀನಿ ಇನ್ನೊಮ್ಮೆ ನಿಮಗೆ. ನೋಡಿ, ಈ ರೀತಿ ನೀವು ಮಾಡ್ಕೊಂಡು ನೋಡಿ. ಚಲೋ ಅನಿಸ್ತೀನಿ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ನೋಡಿ, ಈಗ ಅದಕ್ಕೊಂದು ಒಗ್ಗರಣೆನೇ ಕೊಟ್ಟಿದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ ಇಷ್ಟು ಹಾಕಿದ್ದೀನಿ ಅಷ್ಟೇ. ಹಿಂಗು ತುಂಬ ಚೆನ್ನಾಗಾಗಿದೆ. ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್.